ಶ್ರೀಮತಿ ಶ್ರೀಮತಿ. ಅವಮಾನ ಆದ್ರೆ ನನ್ಗಾಗುತ್ತೆ, ನಿಮ್ಗೇನ್ರಿ ಕಷ್ಟ? ನನಗೇನು ಕಷ್ಟ ಇಲ್ಲ ಅಣ್ಣಪ್ಪನವ್ರೆ, ಆದ್ರೆ ಇಂಥ ನಾಳೆ ಇರೋ ಬದಲು ಸಾಯೋದು ಒಳ್ಳೇದಲ್ವಾ ಅಂತ ಜನ ಮಾತಾಡ್ಕೋತಾರೆ. ನಾನು ನಿಮ್ಗೊಂದು ಜಾಗ ಕೊಡ್ತೀನಿ, ಅಲ್ಲಿ ಕೋಳಿ ಸಾಗಾಣಿಕೆ ಮಾಡಿ ಇದಕ್ಕೆಲ್ಲ ದುಡ್ಡು ಯಾರು ಕೊಡ್ತಾರೆ? ನಾನು ಕೊಡ್ತೀನಿ. ನಾಳೆ ದಿವಸ ಲಾಸು ಗೀಸು ಅಂತ ನನ್ನ ಕಣ್ಣೆದುರುಗಡೆ ಬಂದು ನಿಂತ್ಕೊಂಡ್ರೆ ಜೀವನ ಪೂರ್ತಿ ನಾನು ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರ್ಬೇಕು. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ಎಂಥ ಮಾತಾಡಿದೆ ಎಂದು ನೀ, ಎಂಥ ಮಾತಾಡಿದೆ, ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ. ಶ್ರೀರಾಮಚಂದ್ರಗೌಡ, ಯಾನ ಇದು ಪೂರ್ತಿ ಹೆಸರು ಕರೆದ್ಬಿಟ್ಟ? ಕರಿಬೇಕು ಅನ್ಸ್ತು, ಅದೀಗ ಕರ್ದಿ. ನೀನು ಯಾವಾಗ ಪೂರ್ತಿಯಾಗಿ ಕರ್ದೆಯೋ, ಯಾವಾಗ ಅರ್ಧ ಕರ್ದೆಯೋ, ಆ ಶಂಕರೇಶ್ವರನೇ ಬಲ್ಲ. ನೀವು ಬಲ್ಲ ಅಂದಿಟ್ಗೆ ಬೆಲ್ಲ ನೆನಪಾಗ್ಬಿಡ್ತು. ಅಷ್ಟೊಂದೆಲ್ಲ ಮುಂದಾಲೋಚನೆ ಮಾಡ್ಬಿಡಿ. ಅಲ್ಲೇ ಮನೆ ಚರಿಕ್ ಹೋಗ್ಬಿಟ್ಟು ಬಿಸಿ ಬೆಲ್ಲ ತಿನ್ಕೊಂಬರುಮ. ನಮಗೂ ಬೆಲ್ಲಕ್ಕೂ ಆಗ ಬರಲ್ಲ, ನೀನು ಹೋಗಿ ತಿನ್ಕೊಂಬೋಗು. ನಾನು ಒಬ್ಳೆ ಎಲ್ಲೂ ಹೋಗಕ್ಕಿಲ್ಲ. ನಾನು ನಿನ್ ಜೊತೆ ಎಲ್ಗೂ ಬರಲ್ಲ, ಸುಮ್ಮನೆ ನಡ. ಚೀ ಕಳ್ಳ, ಬರಲ್ಲ ಅನ್ಬಿಟ್ಟು ನಡಿ ಅಂದಿರ. ನೀ ಎಲ್ಲಿಂದ ಗಂಟು ಬಿದ್ದ? ಇನ್ನೂ ಗಂಟ್ ಬಿದ್ದಿಲ್ಲ, ಗಂಟ್ ಹಾಕೊಳ್ಳಿ ಅಂತ ಹಿಂದೆ ಬಿದ್ದೀವ್ನಿ. ಹೋಗಿ ಹೋಗಿ ನಿನ್ ಜೊತೆ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಖಂಡಿತ ಸರ್, ನನ್ನ ಫಾರ್ಮ್ ಹೌಸ್ ಎಲ್ಲ ಕೆಲಸನೂ ನೀವೇ ಮಾಡ್ಕೊಡ್ಬೇಕು ಸರ್. ನಾನು ಮುಂದಿನ ವಾರದಿಂದನೇ ಫಾರ್ಮ್ ಹೌಸ್ ಶುರು ಮಾಡ್ತೀನಿ. ಇನ್ನು ಅರ್ಧ ಗಂಟೆಲಿ ದುಡ್ಡು ನಿಮ್ ಕೈ ಸೇರುತ್ತೆ. ಏನಣ್ಣಪ್ಪನವ್ರೆ, ಫೋನ್ಲೆ ದುಡ್ಡು ಕಾಸ್ನವರ ಜೋರಾಗಿ ನಡೀತಾ ಇದೆ. ಇನ್ಮೇಲೆ ಹೀಗೆ ಗೌಡ್ರೆ, ಲಕ್ಷಾಂತರ ರೂಪಾಯಿ ವ್ಯವಹಾರನೆಲ್ಲ ಫೋನಲ್ಲೇ ಮಾಡ್ತೀನಿ. ಏನ್ ಜಾನಿ ಅವ್ರೆ, ಯಾವ್ದಾದ್ರು ಕರಿ ದುಡ್ಡು ಸಿಕ್ತಾ? ಕರಿ ದುಡ್ಡ ಅಂದ್ರೆ? ಕರಿ ದುಡ್ಡು ಅಂದ್ರೆ ಬ್ಲಾಕ್ ಮನಿ ಅಂತ. ಜಾಡಿದ್ರಲ್ಲಿ ಎತ್ತಿದ ಕೈ. ಅದು ನಿಜನೇ ಬಿಡಿ, ಜಾಡ್ ಹಿಡಿಯೋಕೆ ಅಂತಾನೆ ಕಾಯ್ಕೊಂಡು ನಿಂತಿರ್ತಾರೆ. ಗೌಡ್ರೆ, ಇಷ್ಟ ದಿನ ನೀವು ನನ್ನನ್ನ ಕೆಲ್ಸಕ್ಕೆ ಬರ್ದ ನಾಲಾಯಕ್ಕೂ ಕಾಲಿಪೋಲಿ ಅಂತ ಕರಿತಿದ್ರಿ. ಅದಕ್ಕೆ ಉತ್ತರ ಕೊಡ್ಬೇಕು ಅಂತ ಇನ್ನೊಂದು 2-3 ದಿನದಲ್ಲಿ ನಾನೇ ಒಂದು ಬಿಸ್ನೆಸ್ ಶುರು ಮಾಡ್ತಾ ಇದ್ದೀನಿ. ಹೌದಾ ಜಾನಿ ಅವರೇ? ಹೌದು ಪಾರವ್ರೆ, ಇನ್ ಮುಂದೆ ನಾನು ಒಬ್ಬ ದುಡಿಯೋ ಗಂಡಸು ಅಂತ ಪ್ರೂವ್ ಮಾಡಿ ಇಂಥವ್ರನ್ನೆಲ್ಲ ನನ್ನ ಫಾರ್ಮ್ ಹೌಸ್ ಅಲ್ಲಿ ಕೆಲ್ಸಕ್ಕೆ ಇಟ್ಕೊಂಡ್ಬಿಡ್ತೀನಿ. ಓ ಅಣ್ಣಪ್ಪನವ್ರೆ, ನಿಮ್ ತಾವ್ ಕೆಲ್ಸಕ್ಕೆ ಸೇರೋಷ್ಟು ಗತ್ತಿಗೆಟ್ಟಿಲ್ಲ ನಾನು. ಮೊದ್ಲು ಫಾರ್ಮ್ ಹೌಸ್ ಶುರು ಮಾಡಿ ಅದೇನ್ ದಬಾಕಿರೋ ದಬಾಕಿ, ಆಮೇಲೆ ನಿಮ್ ತಾವ್ ಯಾರು ಕೆಲ್ಸಕ್ಕೆ ಸೇರ್ತಾರೋ ನಾನು ನೋಡ್ತೀನಿ. ಶ್ರೀರಾಮ, ಚಂದ್ರೇಗೌಡನೇ ಬಿಟ್ಬಿಟ್ರೆ ನೀವ್ ಹೇಳ್ತೀರಂತ ನಾನ್ ಬುಟ್ಟಿ ಅಲ್ಲ. ಅವ್ರೇನೋ ಒಳ್ಳೆ ಕೆಲ್ಸ ಕೈ ಹಾಕೋರೆ, ನೀವ್ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳೋದ್ ಬಿಟ್ಬಿಟ್ಟು ಯಾಕೆ ಹಿಂಗ್ ಆಡಿರಿ? ನೀನ್ ಬೇಕು ಅಂದ್ರೆ ಏಳ್ಕ, ನಾನು ಏಳಲ್ಲ. ಯಾಕಂದ್ರೆ ಈ ಅಪ್ಪ ಏನೇ ಮಾಡೋರು ಉದ್ಧಾರ ಆಗಲ್ಲ ಅಂತ ನಂಗೆ ಚಂದಾಗಿ ಗೊತ್ತು. ಜಾನಿ ಅವ್ರೆ, ನೀವೇನು ಬೇಜಾರ್ ಮಾಡ್ಕೊಂಬೇಡಿ. ನಮ್ ಬಾವ ಬಿಸ್ಲೊತ್ತಲ್ಲಿ ಒಸಿ ಹಂಗೆಯ. ನಿಮ್ಗೆ ಬರ್ಬಾರ್ದೆಲ್ಲ ಬಂದು ಒಳ್ಳೇದಾಗ್ಲಿ. ಪಾರವ್ರೆ, ನೀವೇನ್ ಬೈದ್ರ ಇಲ್ಲ ವಿಶ್ ಮಾಡಿದ್ರ ಒಂದು ಗೊತ್ತಾಗ್ತಿಲ್ವಲ್ರಿ? ಗಾಬರಿ ಆಗ್ಬಿಟ್ರ? ಬರ್ಬಾರ್ದೆಲ್ಲ ಬಂದು ಒಳ್ಳೇದಾಗ್ಲಿ ಅಂದ್ರೆ ನಿಮ್ಗೆ ಇಷ್ಟ ದಿನ ಯಶಸ್ ಬಂದಿರ್ಲಿಲ್ಲ ಅಲ್ವಾ, ಅದೆಲ್ಲ ಬಂದು ಒಳ್ಳೇದಾಗ್ಲಿ ಅಂತ ಅರ್ಥ. ನೀವು ಹಾಗಂದ್ರ ನಾನು ಇನ್ನೇನು ಅನ್ಕೊಂಡ್ಬಿಟ್ಟಿದ್ದೆ. ಏನೇನೋ ಅನ್ಕೊಂಡು ಏನೇನೋ ಮಾಡ್ಕೊಂಬೇಡಿ. ನೀವು ಮಾಡೋ ಕೆಲ್ಸ ಎಲ್ಲ ಒಳ್ಳೇದಾಗ್ಲಿ. ನಾನು ಕೆಲಸ ಮಾಡ್ತೀನಿ ಅಂದಿದ್ದಕ್ಕೆ ಪಾರವ್ರು ಇಷ್ಟೊಂದು ಖುಷಿ ಆಗ್ಬಿಟ್ರು. ಇನ್ನು ಕೆಲಸ ಮಾಡಿ ಸಕ್ಸಸ್ ಆಗ್ಬಿಟ್ರೆ ಇದೇನಪ್ಪ, ನನ್ನ ಫಾರ್ಮ್ ಹೌಸ್ ಡಾಕ್ಯುಮೆಂಟ್ಸು ಲೈಸೆನ್ಸು ಎಲ್ಲಾನು ತಗೊಂಡ್ಬರ್ತೀನಿ ಅಂದ್ರು, ಇಷ್ಟೊತ್ತಾದ್ರೂ ಬರಲಿಲ್ಲ. ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ. ಹಾಯ್ ಬಾಯ್. ಏನೋ ರಕ್ಕೆ, ಗಿಫ್ಟ್ ತಗೊಂಡ್ಬಂದ್ಬಿಟ್ಟಿದ್ಯಾ? ಓ, ನಾನು ಫಾರ್ಮ್ ಹೌಸ್ ಮಾಡ್ತಿರೋದಕ್ಕೆ ವಿಶ್ ಮಾಡಿ ಗಿಫ್ಟ್ ಕೊಟ್ಟೋಗಕ್ಕೆ ಬಂದ್ಯಾ? ಬಿಸ್ಕೆಟ್ ತರ್ಲಿಕ್ಕೆ ನನ್ನ ಹತ್ರ ಕಾಸಿಲ್ಲ, ಅಂಥದ್ರಲ್ಲಿ ನೀವು ಬಿಸ್ನೆಸ್ ಮಾಡ್ತೀರಿ ಅಂತೇಳಿ ನಿಮ್ಗೆ ಗಿಫ್ಟ್ ತಂದು ಕೊಡ್ಲಿಕ್ಕೆ ಆಗ್ತದಾ? ಬಿಗ್ ಕಾಮಿಡಿ, ಐ ಲೈಕ್ ಇಟ್. ಲೈ, ಈ ಗಿಫ್ಟ್ ಯಾಕೆ ತಂದೆ ಅಂತ ಹೇಳು. ಭಯ್ಯ, ಅದ್ ನಾನು ದಾರಿಯಲ್ಲಿ ಬರ್ಬೇಕಾದ್ರೆ ನನಗೊಬ್ರು ವ್ಯಕ್ತಿ ಸಿಕ್ಕಿದ್ರು. ವ್ಯಕ್ತಿನ? ಯಾರು ಅದು? ಅದೇ ನೀವು ಫಾರ್ಮ್ ಹೌಸ್ ಮಾಡ್ತೇನೆ ಅಂತೇಳಿ ನಿಮ್ಮ ಹತ್ರ ಐಟಮ್ ಲೈಸೆನ್ಸ್ ಕೊಡ್ತೇನೆ 2 ಲಕ್ಷ ಪೀಗಿಸಿರಲ್ಲ ಅವರು. ಅವ್ರಾ? ಲೇ, ಅವ್ರು ಎಲ್ಲಿ ಸಿಕ್ಕಿದ್ರು ಅಂತ ಹೇಳೋ ಪ್ಲೀಸ್. ಅವರು ಮಂಗಳ ಗ್ರಹದಲ್ಲಿ ಸಿಕ್ಕಿದ್ರು. ಲೋ ರಾಖಿ, ನೋಡೋ,
ನಾನು ಮೊದಲೇ ಟೆನ್ಷನ್ಲಿದ್ದೀನಿ, ಇನ್ನೂ ಟೆನ್ಷನ್ ಕೊಡ್ಬೇಡ ಪ್ಲೀಸ್. ಅವ್ರು ಎಲ್ಲಿ ಸಿಕ್ಕಿದ್ರು ಅಂತ ಹೇಳ. ನಿಮ್ಮ ಅಜ್ಜಿ ಶುಂಠಿ ಬರುವಾಗ ದಾರಿಯಲ್ಲಿ ಸಿಕ್ಕಿದ್ರಿ ಅಂತ ಹೇಳಿದೆ, ಪುನಃ ಎಲ್ಲಿ ಸಿಕ್ಕಿದ್ರಿ ಅಂತ ಹೇಳಿದ್ರೆ ಎಂತ ಅಂತ ಹೇಳ್ಬೇಕು? ಅಪ್ಪ ನೀನೇನು ಹೇಳ್ಬೇಡ, ಈ ಗಿಫ್ಟ್ ನಿನ್ ಕೈಲಿ ಯಾಕೆ ಕೊಟ್ಟು ಕಳ್ಸಿದ್ರು ಅದನ್ನ ಹೇಳು. ನನ್ನ ಕೈಯಲ್ಲಿ ಯಾಕೆ ಕೊಟ್ಟಂದ್ರೆ ದಾರಿಯಲ್ಲಿ ನೀವು ಅವರಿಗೋಸ್ಕರ ಕಾಯ್ತಾ ಇರ್ತೀರಂತೆ, ನಿಮ್ಮ ಕೈ ಎತ್ತಿ ಇದನ್ನು ಕೊಡು ಅಂತೇಳಿ ನನ್ನ ಕೈಯಲ್ಲಿ ಕೊಟ್ಟರು. ಗೊತ್ತಾಯ್ತು ಕಣ, ನನ್ನ ಫಾರ್ಮ್ ಹೌಸ್ ಡಾಕ್ಯುಮೆಂಟ್ಸು ಲೈಸೆನ್ಸು ಎಲ್ಲ ಇದ್ರಲ್ಲಿ ಇಟ್ಟು ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಇದನ್ನ ನಿನ್ ಕೈಲಿ ಕೊಟ್ಟು ಕಳ್ಸಿದ್ದಾರೆ. ಕೊಡ ಇಲ್ಲಿ. ಐ ಲೈಕ್ ಇಟ್. ಗೋವಿಂದ ಗೋವಿಂದ ಗೋವಿಂದ. ಏನು ರಾಖಿ ಇದು, ಚೊಮ್ಮೆಲೆ 3 ನಾಮ ಹಾಕಿ ಕಳಿಸ್ಬಿಟ್ಟಿದಾರ. ಅದೇ ಹೇಳಿದಲ್ಲ ಗೋವಿಂದ ಅಂತ. ಜಾನಿ ಬಾಯ್, ನೀವು ದುಡ್ಡು ಕೊಟ್ಟಿರೋದು ತಿರುಪತಿಗೆ ಕಳಿಸುವ ಸ್ಕೀಮ್ ಹಾಕಿದಾಗಿದೆ. ಏನೇನು ಹೇಳಿ ಎದುರಿಸ್ಬೇಡ, ಸುಮ್ಮನೆ ಇರೋ. ಇದ್ರೊಳಗೊಂದು ಲೆಟ್ರ್ ಬೇರೆ ಇದೆ. ನಿಮ್ಮನ್ನು ಯಾಮಾರಿಸಿದ್ದಕ್ಕೆ ನಿಮಗೆ ಲವ್ ಲೆಟರ್ ಕೊಟ್ಟಿವಿ. ಮೈ ಡಿಯರ್ ಜಾನಿ ಅವರೇ, ನಮ್ಮನ್ನ ನಂಬಿ ಫಾರ್ಮ್ ಹೌಸ್ ಮಾಡೋ ದುಡ್ಡನ್ನೆಲ್ಲ ನಮಗೆ ಕೊಟ್ಟಿದ್ರಿ. ನಾವು ಅದೇ ನಂಬಿಕೆ ಉಳಿಸ್ಕೊಳ್ಳೋ ಆಸೆಯಿಂದ ನಿಮ್ಮ ಹತ್ರ ದುಡ್ಡು ತಗೊಂಡ್ವಿ. ಆದರೆ ದುಡ್ಡನ್ನ ನೋಡಿ ನಮ್ಮ ಮನಸ್ಸಲ್ಲಿ ಏನೋ ಒಂಥರ ಆಗಿ ದುಡ್ಡನ್ನೆಲ್ಲ ಅಭ್ಯಾಸ ಮಾಡಿಕೊಂಡು ಓಡೋಗ್ತಿದ್ದೀವಿ. ನಮ್ಮನ್ನ ಹುಡುಕೋ ಪ್ರಯತ್ನ ಮಾಡಬೇಡಿ, ನಾವು ನಿಮಗೆ ಸಿಗೋದು ಇಲ್ಲ. ದುಡ್ಡು ಕೊಡ್ಸಿದ್ದಕ್ಕೆ ನಾವು ನಿಮಗೆ 3 ನಾಮ ಹಾಕಿರೋ ಚೊಂಬು ಕೊಟ್ಟಿದ್ದೀವಿ. ಹುಷಾರಾಗಿಟ್ಕೊಂಡು ಬೀದಿಲ್ ಭಿಕ್ಷೆ ಬೇಡಿ. ಐ ಲವ್ ಯು. ಶ್ರೀಮದ್ ವೆಂಕಟರಮಣ ಪಾದಾರೊಂದಿಗೆ ಗೋವಿಂದ ಗೋವಿಂದ. ಐ ಲೈಕ್ ಇಟ್. ಲೈರಾಕಿ, ಯಾವನ್ನೋ ನಂಬು ದುಡ್ಡು ಕೊಟ್ಟು ಯಾಮಾರ್ಬಿಟ್ನಲ್ಲೋ, ಈಗೇನೋ ಮಾಡೋದು? ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಭೂತಯ್ಯನ ಮಗ. ಅಯ್ಯೋ, ಎಲ್ಲ ಕಳೆದೋಯ್ತು ಎಂದು ದೇವಸ್ಥಾನದ ಮುಂದೆ ಬೂ ಕರ್ಕು ಶಂಕ ಬಜಾವ್. ಲೇ, ಕಳೆದೋಗಿರೋ ದುಡ್ಡು ವಾಪಸ್ ಸಿಗುತ್ತೆ ಅಂದ್ರೆ ಬರೀ ಶಂಕ ಓದೋದೇನೋ, ಉರುಳು ಸೇವೆನೇ ಮಾಡ್ಬಿಡ್ತೀನಿ. ಈಗಲೂ ಕಾಲ ಮಿಂಚಿಲ್ಲ ಭಯ್ಯ, ಒಂದ್ಸರ್ತಿ ಪ್ರಯತ್ನ ಪಡಿಯಲ್ಲ. ಎಲ್ಲರೂ ಬಂದು ಚಿಲ್ಲರೆ ಕಾಸು ಹಾಕ್ತಾರೆ ಚೊಂಬಿಗೆ. ಐ ಲೈಕ್ ಇಟ್. ಗಾಯದ ಮೇಲೆ ಬರೆ ಎಳಿಯೋ ಮಾತಾಡ್ತೀಯ, ಸುಮ್ಮನೆ ಬಾರೋ. ನೀ ಟಾಟಾ ನೀ ಬಿರ್ಲಾ. ಏನಣ್ಣಪ್ಪನವ್ರೆ, ದೊಡ್ಡ ಬಿಸ್ನೆಸ್ ಮೆನ್ನು ಬೀದಲ್ಲಿ ಚೆಂಬಿಡ್ಕೊಂಡು ಹೋಯ್ತಾ ಇದ್ದಾರಿ. ಹೆಂಗ್ ನಡೀತಾ ಇತ್ತು ನಿಮ್ಮ ಬಿಸ್ನೆಸ್ಸು? ನಡೆಯೋದು ಎಲ್ಲಿಗೆ ಗೆಂಡತಿಮ್ಮ, ಎಲ್ಲ ಓಡಿ ಹೋಗಿ ಆಯ್ತು. ಅಣ್ಣಪ್ಪನವ್ರೆ, ಇದೇನ ಕಲ್ಟಿವೇಟ್ರು ಓಡೋಯ್ತು ಅಂತಾನೆ, ಅದು ಯಾರಾಯ್ತು ಅಂತ ಹೊಸಿ ಬುಡ್ಸೋಳಿ. ಅದನ್ನೆಲ್ಲ ನಿಮ್ಮ ಹತ್ರ ಹೇಳೋ ಅವಶ್ಯಕತೆ ನಮಗಿಲ್ಲ. ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ. ನಿಮ್ಮ ಹ್ಯಾಪ್ನವರ ನೋಡ್ತಾ ಇದ್ರೆ ಯಾರೋ ಎಡವಟ್ ಮಾಡ್ಕೊಂಡ್ ಬಂದವ್ರ ಥರ ಕಾಣಿಸ್ತಾ ಇದ್ದಾರಿ. ಏನ್ ಮಾಡ್ಕೊಂಬಂದ್ರಿ ಹೇಳಿ? ಐ ಲೈಕ್ ಇಟ್. ಎಡವಟ್ಟನ್ನು ನೀವು ತುಂಬ ಚೆನ್ನಾಗಿ ಕಂಡುಹಿಡಿತೀರ ಆಯ್ತಾ. ಯು ಆರ್ ರಿಯಲಿ ಬ್ರಿಲಿಯಂಟ್ ರಿಂಗ್ ಮಾಸ್ಟರ್. ಲೇ ರಾಕಿ, ಇವ್ರ ಹತ್ರ ಏನು ಹೇಳ್ಬೇಡ ಕಣ. ಇವ್ರ ಹತ್ರ ಹೇಳೋದು ಒಂದೇ, ಆಡ್ಕೊಳ್ಳೋರ್ ಮುಂದೆ ಕಾಲ್ ಜಾರ್ ಬೀಳೋದು ಒಂದೇ. ಹಾಗೆ ಹೇಳ್ತೀರಾ? ಓಕೆ ಭಯ್ಯ, ನಿಮ್ಮ ಫಾರ್ಮ್ ಹೌಸಿನ ದುಡ್ಡನ್ನು ಯಾರು ಎತ್ಕೊಂಡು ಹೋಗಿದ್ದಾರಲ್ಲ, ಆ ವಿಷಯವನ್ನು ನಾನು ಇವ್ರ ಹತ್ರ ಹೇಳೋದಿಲ್ಲ. ಐ ಲೈಕ್ ಇಟ್. ಎಂತದಕ್ಕೆ ಹೊಡೆದದ್ದು ಭಯ್ಯ? ಲೇ, ಹೇಳೋದಿಲ್ಲ ಅಂತ ಎಲ್ಲನೂ ಹೇಳ್ಬಿಟ್ಟಿಯಲ್ಲೋ. ಹೇಳಿಬಿಟ್ಟೆಯಾ? ಸಾರಿ ಭಯ್ಯ, ಆವೇಶಕ್ಕೆ ಒಳಗಾಗಿ ಹೇಳಿಬಿಟ್ಟೆ. ಅಣ್ಣಪ್ಪನವ್ರೆ, ದುಡಿಯೋ ಯೋಗ್ಯತೆ ಇಲ್ಲ ಅಂತ ಗೊತ್ತಿದ್ರು ಯಾಕೆ ಇನ್ವೆಸ್ಟ್ ಮಾಡ್ಬಿಟ್ಟು ಕೈಗ ಚೆಂಗ್ ಬರೋ ಥರ ಮಾಡ್ಕೊಂಬಿಟ್ರಿ? ರೀ ಗೌಡ್ರೆ, ಯಾವ್ದಾದ್ರು ಬಿಸ್ನೆಸ್ ಮಾಡುವಾಗ ಲಾಸ್ ಆಗೋದು ಲಾಭ ಆಗೋದು ಇದ್ದಿದ್ದೆ ರೀ. ಅದಕ್ಕೆ ನೀವು ಇಷ್ಟೊಂದು ಆಡ್ಕೋಬೇಕಾಗಿಲ್ಲ. ನೋಡಿ ಅಣ್ಣಪ್ಪನವ್ರೆ, ಫಾರ್ಮ್ ಹೌಸ್ನ ಶುರು ಮಾಡಿ ಲಾಸ್ ಮಾಡ್ಕೊಂಬಿಟ್ಟಿದ್ರೆ ನೀವು ಒಬ್ಬ ದುಡಿಯೋ ಗಂಡಸು ಅಂತ ಖುಷಿ ಪಡ್ತಾ ಇದ್ದಿ. ಆದ್ರೆ ಶುರು ಆಗಕ್ಕಿಂತ ಮುಂಚೆ ದುಡ್ಡ ಕೊಟ್ಬಿಟ್ಟು ಕಳ್ಕೊಂಬಿಟ್ರಲ್ಲ, ನೀವು ಇನ್ನೆಂತ ಪೆಕ್ರ. ಈ ಗೌಡ್ರೆ, ನಾನು ಪೆಕ್ರನಾದ್ರೂ ಆಗ್ತೀನಿ, ಬಕ್ರನಾದ್ರೂ ಆಗ್ತೀನಿ, ನಿಮ್ಗೇನ್ರಿ? ಭಯ್ಯ, ಈಗ ನೀವು ಆಗಿರೋದು ಬಕ್ರವೇ ಅಲ್ವಾ? ಅದೇ ಕಲ್ಟಿವೇಟ್ರು. ಅದು ಗೊತ್ತಾಗಿದ್ರೆ ಅಣ್ಣಪ್ಪನವ್ರ ಕೈಗೆ ಚೆಂಬ ತರ್ಲಕ್ಕಂಬಿಟ್ಟಾವ್. ಅಣ್ಣಪ್ಪನವ್ರಿ, ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಅದೇನು ಹೇಳಿ? ನೀವು ಬದುಕಿರೋಕ್ಕಿಂತ ಸಾಯೋದೇ ಒಳ್ಳೇದು. ಗೌಡ್ರೆ, ಜಾನಿ ಎದ್ದೇಳಿ. ಯಾಕೆ ಇಷ್ಟು ಬಿಕ್ಕಿ ಹೇಳ್ತಿದ್ರಿ? ಏನಾಯ್ತಂತದ್ದು ಹೇಳಿ. ಗೌಡ್ರೆ, ಅದೇನಾಯ್ತು ಅಂದ್ರೆ, ನೋಡ್ರಿ, ಒಂದು 10 ಬಿಟ್ಟು ಹೇಳಿ, ಇಲ್ಲ 7 ಬಿಟ್ಟು ಹೇಳಿ. 2 ಒಟ್ಟೊಟ್ಟಿಗೆ ಮಾಡಿದ್ರೆ ನನ್ಗೇನ್ ಅರ್ಥ ಆಯ್ತದೆ? ಗೌಡ್ರೆ, ಫಾರ್ಮ್ ಹೌಸ್ ಮಾಡಕ್ಕೆ ಅಂತ ನೀವು ನನಗೆ ದುಡ್ಡು ಕೊಟ್ಟಿದ್ರಲ್ಲ, ಹೌದು. ಆ ದುಡ್ಡನ್ನ ನಾನು ನಿಮ್ಮ ಫ್ರೆಂಡ್ ಕೊಟ್ಟಿದ್ದೆ. ಯಾಕೆ ಕೊಟ್ರಿ? ಅವರು ಫಾರ್ಮ್ ಹೌಸ್ಗೆ ಬೇಕಾಗಿರೋ ಐಟಮ್ ಎಲ್ಲ ಕಡಿಮೆ ರೇಟ್ ಸಿಗುತ್ತೆ ಅಂದಿದ್ರು, ಅದಕ್ಕೆ. ಮುಂದೆ ಆಮೇಲೆ ಅವರು ಈ ದುಡ್ಡು ನೋಡ್ದಾಗಿಂದ ನನಗೆ ಯಾವ ವಸ್ತುನು ಕೊಡಕ್ ಮನ್ಸಾಗ್ತಿಲ್ಲ.
ಈ ದುಡ್ಡು ಜೊತೆ ಅಭ್ಯಾಸ ಆಗ್ತಿದ್ದೀನಿ ಅಂತ ಈ ಲೆಟ್ರ್ ಜೊತೆ ಈ ಚೊಂಬ್ ಕೊಟ್ಬಿಟ್ಟು ಹೋಗ್ಬಿಟ್ಟಿದಾರೆ. ಅಯ್ಯೋ ಹಾಳಾಗೋದೆ, ಸೂರ್ಯ ಮುಂಡಾಯಿಸ್ಬಿಟ್ಟವನೇ. ಗೌಡ್ರೆ ಇನ್ ನನ್ ಗತಿ ಏನು? ಎಲ್ಲ ನಾನು ಅನ್ಕೊಂಡಂಗೆ ಆಗದೆ. ಅಂದ್ರೆ ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ಲಿ ಪ್ರಾಫಿಟ್ ಆಗ್ಲಿ ನನ್ನ ದುಡ್ಡನ್ನ ನಾನು ಕೊಟ್ಬಿಡ್ಬೇಕು ಅಂದೆ. ಗೌಡ್ರೆ ನಾನು ಮೊದಲೇ ನೋವಲ್ಲಿದ್ದೀನಿ, ಏನೇನೋ ಹೇಳಿ ಇನ್ನೂ ನೋವು ಕೊಡಬೇಡಿ. ಇನ್ನೇನು ಮುತ್ಕೊಡ್ಲಾ? ನೋಡ್ಜಾನಿ, ನನಗೆ ಬೇರೆ ಯಾವ ಕಾರಣನೂ ಬೇಡ. ಮಾತು ಅಂದ್ರೆ ಮಾತು, ನನ್ನ ದುಡ್ಡು ನನಗೆ ವಾಪಸ್ ಕೊಡು, ಇಲ್ಲ ಅಂದ್ರೆ ಪಂಚಾಯತಿ ಸೇರಿಸ್ತೀನಿ. ನಿನ್ನ ಮರ್ಯಾದಿನ 1 2 3 ಕಾಸಿಗೆ ಹರಾಜ್ ಹಾಕ್ಬಿಡ್ತೀನಿ. ಗೌಡ್ರೆ ನಿಮಗೆ ಕೈ ಮುಗಿತೀನಿ, ಅಂತ ಕೆಲಸ ಮಾತ್ರ ಮಾಡಬೇಡಿ. ಈ ವಿಷಯ ಏನಾದ್ರು ನನ್ನ ಹೆಂಡತಿ ಗೊತ್ತಾದ್ರೆ ನನ್ನನ್ನು ಸಾಯಿಸ್ಬಿಡ್ತಾಳೆ. ಇಲ್ಲ ಅಂದ್ರೆ ನನ್ನ ಹತ್ರ ಜೀತ ಮಾಡ್ಕೊಂಡಿರು. ನಾನು ನಿಮ್ಮ ಹತ್ರ ಜೀತಕ್ಕಿರ್ಬೇಕಾ? ಇರ್ಬೇಕು ಅಲ್ಲ ಇರ್ಲೇಬೇಕು, ಇಲ್ಲ ಅಂದ್ರೆ ನನ್ನ ಹಣ ಕೊಡು. ಗೌಡ್ರೆ ಅಷ್ಟೊಂದು ದುಡ್ಡು ನಾನು ಎಲ್ಲಿಂದ ತರಲಿ? ನೋಡೆಯ, ಜೀತಕ್ಕೂ ಇರಕ್ಕಾಗಲ್ಲ ಅಂತೀಯ, ಹಣನೂ ಕೊಡಕ್ಕಾಗಲ್ಲ ಅಂತೀಯ. ಪಂಚಾಯತಿ ಕಟ್ಟೆ ಮುಂದೆ ನಿಲ್ಲಿಸ್ತೀನಿ, ನೀನುಂಟು ಪಂಚಾಯತಿ ಉಂಟು. ಗೌಡ್ರೆ ಬೇರೆ ಆಪ್ಷನ್ನೇ ಇಲ್ವಾ? ಇಲ್ಲ, ಪಂಚಾಯತಿ ಕಟ್ಟೆನಲ್ಲಿ ನಿನ್ನ ಮರ್ಯಾದೆನೂ ಹೋಯ್ತದೆ, ನಿನ್ನ ಹೆಂಡ್ರ ಮರ್ಯಾದೆನೂ ಹೋಯ್ತದೆ. ಬೇಡ ಗೌಡ್ರೆ, ನಾನು ನಿಮ್ಮ ಹತ್ರ ಜೀತಕ್ಕೆ ಇರ್ತೀನಿ. ಅದ್ರ ವಿಷಯನ ಯಾರ ಹತ್ರನೂ ಹೇಳ್ಬೇಡಿ. ಯಾರ ಹತ್ರಕ್ಕೂ ಹೇಳಲ್ಲ, ಅದ್ರಲ್ಲೂ ನಿನ್ನ ಹೆಂಡತಿ ಹತ್ರ ಅಂತೂ ನೀ ಬದುಕಿದ್ಯಾ ಅಂತಾನೆ ಹೇಳಲ್ಲ. ದೇವ್ರೆ, ನನ್ ಜಾನಿ ಯಾವತ್ತೂ ಹೀಗ್ ಮಾಡಿರ್ಲಿಲ್ಲ. ಎಲ್ಲಿದ್ದಾರೋ ಏನ್ ಮಾಡ್ತಿದ್ದಾರೋ ಒಂದು ಗೊತ್ತಾಗ್ತಿಲ್ಲ. ಫೋನ್ ಮಾಡೋಣ ಅಂದ್ರೆ ಸ್ವಿಚ್ ಆಫ್ ಬರ್ತಿದೆ. ಸುಂದ್ರಿ ಮೇಡಮ್, ಎಂತಕ್ ಮರ್ರ ನಿಮ್ಮ ಸುಕೋಮಲವಾದ ಮುಖವನ್ನ ಸುಕ್ಕಿಡಿದ ಮುಖ ಮಾಡ್ಕೊಂಡಿರಿ? ಸುಕ್ಕಿಡಿದಿರುವವರ ಮುಖವನ್ನು ನೀವು ಐರನ್ ಮಾಡಲಿ ಅಂತ. ಕೈಯಲ್ಲಿ ಲಾಟಿ ಇದ್ದೀರಾ, ಬೋಟಿ ತೆಗಿತಿದ್ದೆ ಹೆಕ್ಕತ್ತಿಂಬನೆ. ಐ ಲೈಕ್ ಇಟ್. ಎಂತ ಚಾನ್ಸ್ ಮಿಸ್ ಮಾಡ್ಕೊಂಡಪ್ಪ. ರಾಕಿ, ಸ್ವಲ್ಪ ಸುಮ್ಮನೆ ಇರೋ. ಮೊದಲು ಮಧುರ ಅವರು ಯಾಕೆ ಅಷ್ಟೊಂದು ಡಲ್ ಆಗಿದ್ದಾರೆ ಅಂತ ಕೇಳೋಣ. ಕರೆಕ್ಟ್. ಮಧುರ ಬಾಬಿ, ಎಂದಿದೆ ಕಿಡಲಾಗಿದ್ದೀರಾ? ಏನಾಯ್ತು? ಬೆಳಿಗ್ಗೆಯಿಂದ ಜಾನಿ ಮನೆಗ್ ಬಂದಿಲ್ಲ, ಫೋನ್ಗೂ ಸಿಗ್ತಿಲ್ಲ. ಅದಕ್ಕೆ ಅಂತಕ್ ಮರ್ರ ಚಿಕ್ಕ ಪಾಪು ಮನೆಗೆ ಬರ್ದಿದ್ ನಮ್ನಿ ಫೀಲ್ ಮಾಡ್ಕಂತ್ರಿ. ನಮ್ಮ ಜಾನಿಬಾಯಿ ಕೂಡ ಒಂದು ನಮ್ಮನೆ ಚಿಕ್ಕ ಪಾಪ ಅಲ್ವಾ, ಅದಕ್ಕೆ ಅವ್ರಿಗಿನ್ನೂ ಪಾಪ ಆಗಿಲ್ಲ. ರಾಕಿ, ನಾನ್ ಸೀರಿಯಸ್ ಆಗಿ ಮಾತಾಡ್ತಿದ್ರೆ ನೀನ್ ಕಾಮಿಡಿ ಮಾಡ್ತಿದ್ಯಾ? ಸಾರಿ ಮಧುರ ಬಾಬಿ, ಡೋಂಟ್ ಟೇಕ್ ಸೀರಿಯಸ್. ನಾನೊಂದ್ಸರ್ತಿ ಜಾನಿಬಾಯಿಗೆ ಫೋನ್ ಟ್ರೈ ಮಾಡ್ಲಾ? ನಾನು ಇಲ್ಲಿ ತನಕ ಟ್ರೈ ಮಾಡ್ತಿದ್ದೆ, ಸ್ವಿಚ್ ಆಫ್ ಬರ್ತಿದೆ. ನೀವೆಂತ ಟೆನ್ಷನ್ ಮಾಡ್ಕೊಂಡ್ಬೇಡಿ ಸುಂದ್ರಿ ಮೇಡಮ್, ಇಲ್ಲೇ ಎಲ್ಲ ಊರ್ ಸುತ್ತಕ್ಕೆ ಹೋಗಿರ್ತ್ರ ಬತ್ರ. ಅವ್ರು ಎಲ್ಲೇ ಹೋದ್ರು ಇಷ್ಟು ಲೇಟ್ ಮಾಡ್ತಿರ್ಲಿಲ್ಲ ಇನ್ಸ್ಪೆಕ್ಟರ್. ಈಗ ಮಾಡಿದಾರಲ್ಲ, ಅದಕ್ಕೆ ನನಗ್ ಭಯ ಆಗ್ತಿರೋದು. ನಾನು ಇಪ್ಪತ್ತಿಗೆ ನೀವೆಂತ ಹೆದರ್ಕಂತ್ರಿ ಮರ್ರ. ಬನ್ನಿ ಹೊಡಿಯಪ್ಪ ಅಂದ್ರೆ ಓಡಿ ಹೋಗಿ ಜಾನಿ ಅವ್ರನ್ನ ಹುಡುಕುವ ಅಂದ್ರೆ. ಹೌದೌದು, ಇವ್ರಿಗೂ ಮಾಡ್ಲಿಕ್ಕೆ ಎಂತ ಕೆಲಸ ಅಲ್ಲ, ನಮ್ಗೆ ಕೂಡ ತೆಪ್ಪು ಗುದ್ದುವ ಕೆಲಸ ಎಂತೆಲ್ಲ. ಜಾನಿಬಾಯಿನ ಹುಡುಕುವ ಕೆಲಸ ಸಿಗ್ತಲ್ಲ, ಬನ್ನಿ ಹುಡುಕುವ. ಸುಂದ್ರಿ ಮೇಡಮ್, ಹುಡುಕೋಕ್ಕೂ ಮುಂಚೆ ನನಗೊಂದು ಕ್ಲಾರಿಫಿಕೇಶನ್ ಕೊಡಿ. ನಿನ್ನೆ ರಾತ್ರಿ ಅಥವಾ ಇವತ್ತು ಬೆಳಿಗ್ಗೆ ಜಾನಿ ಅವ್ರು ನಿಮ್ಮ ಹತ್ರ ಎಂತಾದ್ರು ಜಗಳ ಮಾಡಿರಾ? ಇಲ್ಲ ಇನ್ಸ್ಪೆಕ್ಟರ್, ಅವ್ರು ರಾತ್ರಿ ಆರಾಮಾಗೇ ಇದ್ರು. ಇನ್ಫ್ಯಾಕ್ಟ್ ನನ್ನ ಜೊತೆ ಖುಷಿಯಾಗಿದ್ರು. ಇವತ್ತೇನೋ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ರು. ಮಧುರ ಬಾಬಿ, ಜಾನಿಬಾಯಿ ಕಾಣೆಯಾಗಿರುವುದೇ ಒಂದು ನಿಮಗೆ ಸರ್ಪ್ರೈಸ್ ಅಲ್ವಾ? ರಾಕಿ? ಹೌದು ಬಾಬಿ, ನಿಮ್ಮನ್ನು ಆಟ ಆಡಿಸ್ಲಿಕ್ಕೆ ಎಂತದಕ್ಕೆ ಅವ್ರು ಈ ನಮ್ಮನೆ ಮಾಡಿರಬಾರ್ದು. ಇಲ್ಲ ರಾಕಿ, ಅವ್ರು ಇಂಥ ವಿಷಯದಲ್ಲಿ ಯಾವತ್ತೂ ತಮಾಷೆ ಮಾಡಲ್ಲ. ಸುಂದ್ರಿ ಮೇಡಮ್, ನೀವೆಂತ ಟೆನ್ಷನ್ ಮಾಡ್ಕೊಂಡ್ಬೇಡಿ, ನಾವೆಲ್ಲ ಒಟ್ಟು ಸೇರಿ ಅವ್ರನ್ನ ಹುಡುಕುವ. ಇನ್ಸ್ಪೆಕ್ಟರ್, ನನ್ ಜಾನಿ ಸಿಗ್ತಾರಲ್ವಾ? ಮಧುರ ಅವ್ರೆ, ಸಿಗದೇ ಇರಕ್ಕೆ ಇದೇನು ದೊಡ್ಡ ಸಿಟಿನಾ? ಕಬ್ಬಿನ ಗದ್ದೆಲ್ಲೋ ಬಾಳೆ ತೋಟದಲ್ಲೋ ಕುಡ್ದು ಮಲಗಿರ್ತಾರಪ್ಪ. ವಾಹ್, ಏನ ಕಲ್ಟಿವೇಟ್ರು ಕತ್ತ ಬಾಲ್ಕ ಕಿರುಬ ಕತ್ತಂಗೆ ಹರ್ಚ್ಕೊಂಬತ್ತಿದೆ. ಏನಾಯ್ತು? ಆಗಬಾರ್ದೆಲ್ಲ ಆಗಿ ಹೋಯ್ತಪ್ಪ. ಈ 2 ಕಲ್ಟಿವೇಟ್ರು ನಿನ್ಗೇನಾದ್ರು 3 ತಿಂಗಳಾಗೋಯ್ತಾ? ಐ ಲೈಕ್ ಇಟ್. ಓಯ್ ಗೆಂಡತಿಮ್ಮ, 3 ತಿಂಗಳಾಗಲಿಕ್ಕೆ ನಾನು ನಿಮ್ಮ ಕಣ್ಣಿಗೆ ಹೇಗೆ ಕಾಣ್ತಾನೆ? ಅಯ್ಯೋ, ನೀವು ಒಂದೊಂದ್ಸಲ ಒಂದೊಂದ್ ಥರ ಕಾಣ್ತಿದೆ ಅಪ್ಪ. ಹೆಂಗ್ ಕಾಣ್ತಿದೆ ಅಂತ ಹೇಳೋದೇ ಕಷ್ಟ. ಈಗೇನು ಬಂದ ವಿಷಯ ಹೇಳಿಯಾ ಇಲ್ಲ ನಾವು ಹೊರಡ್ಲ್ಯಾ? ಓಯ್, ನಾನು ಹೇಳುದನ್ನ ಮೊದಲು ಕೇಳಿ ಆಮೇಲೆ ಎಲ್ಲಿಯಾದ್ರೂ ಹಾಳಾಗಿ ಹೋಗಿ. ಹಿಂಗ್ಮಾಸ್ಟ್ರೆ, ಜಾನಿಬಾಯಿ ಎಲ್ಲೂ ಕಾಣಿಸ್ತಲ್ಲ. ಮಧುರ ಬಾಬಿ ಕಂಡಾಬಟ್ಟೆ ಮಂಡೆ ಬೆಚ್ಚದಲ್ಲಿದ್ದಾರೆ. ಅದ ಕಲ್ಟಿವೇಟ್ರು ಕಾಣಿಸ್ತಾ ಇಲ್ಲ ಅಂತ ಕಣ್ಣೀರ್ ಹಾಕಕ್ಕೆ ಅವ್ರೇನು ಕೂಸ ಬತ್ತಾರ ಬುಡ್ಡ? ಈಗ ಅವ್ರ ಹತ್ರ ನಾನು ಹೇಳಿದೆ, ಆದ್ರೂ ಅವರು ಟೆನ್ಷನ್ ಅಲ್ಲಿ ಇದ್ದಾರೆ. ಜಾನಿಬಾಯಿ ಬೇರೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಓ, ಒತ್ತಾರೆ ಯಾರೋ ದುಡ್ಡು ಮೋಸ ಮಾಡಿದ್ರು ಅಂತಿದ್ರಲ್ಲ, ಆ ಬೇಜಾರಲ್ಲಿ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿರ್ಬೇಕು. ಒತ್ತು ಬಿದ್ಮೇಲೆ ಅಟ್ಟಿಗೆ ಬರ್ತಾರ ಬುಡ್ಡ. ಮಾಸ್ಟ್ರೆ, ನನಗನಿಸ್ತದೆ ನೀವು ಅವರಿಗೆ ಗಡಿ ಅವಮಾನ ಮಾಡ್ತಿದ್ದೀರಾ. ಸುಸೈಡ್ ಬೇರೆ ಮಾಡ್ಕೋತ ಹೇಳಿದ್ದೀರಾ. ಇದೇ ಮಂಡ್ಯ ವೆಚ್ಚದಲ್ಲಿ ಅವರು ಸುಸೈಡ್ ಮಾಡ್ಕೊಂಡಿದ್ದಾರೆ. ಡೇ ಪೆಪ್ಪರ್ ಡ್ರೈ, ಸೂಸೈಡ್ ಮಾಡ್ಕೊಳ್ಳಂತ ವೇಸ್ಟ್ ಬಾಡಿ ಅವರಲ್ಲ, ಊರ್ದೊತ್ತು ಗಟ್ಟಿಗೆ ಬರ್ತಾರೆ. ಊಟದ ಒಟ್ಟಿಗೆ ಅವ್ರು ಬರ್ತಾರ, ಅಲ್ಲ ಅವರ ತಿಥಿ ಊಟಕ್ಕೆ ನಾವು ಹೋಗ್ತೇವ? ಯಾವನಿಗೆ ಗೊತ್ತು? ಅಣ್ಣಯ್ಯಪ್ಪನವರು ಯಾವತ್ತೂ ಅಟ್ಟಿ ಬಿಟ್ಟು ಹೋಗದೆ ಇರೋರು ಇವತ್ತು ಯಾಕೆ ಅಟ್ಟಿ ಬಿಟ್ಟು ಹೊಂಟೋದ್ರು? ಅಲ್ಲ, ನಾವು ವತರ ಹಂಗಂದಕ್ಕ ಬೇಜಾರು ಮಾಡ್ಕೊಂಡು ಸತ್ತಿಗೆ ತೋಗ್ಬಿಟ್ರ? ಇಲ್ಲ ಇಲ್ಲ, ಹಂಗೆ ಮಾಡೋದಿದ್ರೆ
ಯಾವತ್ತೋ ಮಾಡಬೇಕಾಗಿತ್ತು. ಇವತ್ತು ಹಟ್ಟಿ ಬಿಟ್ಟು ಎಲ್ಲಿಗೆ ಹೋಗಿದರು? ಎಲ್ಲೂ ಹೋಗಿಲ್ಲ, ಸತ್ತು ಯಮಲೋಕ ಸೇರಿದ್ದೀನಿ. ಅಣ್ಣಯ್ಯಪ್ಪನವ್ರೆ, ಯಾನ್ ಮಾತು ಅಂತ ಆಡ್ತಾ ಇದ್ದಾರಿ? ನಾನು ಅಣ್ಣಯ್ಯಪ್ಪ ಅಲ್ಲ, ಅಣ್ಣಯ್ಯಪ್ಪನ ಆತ್ಮ. ಆತ್ಮವಾ? ಬರೀ ಆತ್ಮ ಅಲ್ಲ, ಅಣ್ಣಯ್ಯಪ್ಪನವ್ರೆ, ನೀವು ದಿಟ್ಟವಾಗೂ ಪ್ರೇತಾತ್ಮ ಆಗಿದ್ದೀರಾ? ಹೌದು. ನೀವು ನನ್ನ ಹೀಯಾಳಿಸಿ ಸಾಯೋ ಹಾಗೆ ಮಾಡ್ಬಿಟ್ರಿ. ನಾನ್ ನಿಮ್ಮನ್ನ ಸಾಯೋ ತರ ಮಾಡಿದ್ದ? ಹೌದು. ಮಾತಿಗೆ ಅವಮಾನ ಮಾಡಿ ಆ ಅವಮಾನದಿಂದ ಬೇಸತ್ತು ನಾನು ಸಾಯೋ ಹಾಗೆ ಮಾಡ್ಬಿಟ್ರಿ. ಅಣ್ಣಯ್ಯಪ್ಪನವ್ರೆ, ನೀವು ನನ್ನ ಆಟ ಆಡ್ಸೋಕ್ಕೋಸ್ಕರ ಈ ತರ ಮಾಡ್ತಾ ಇಲ್ಲ ತಾನೆ? ನಿಮಗ್ ನಂಬಿಕೆ ಬರಬೇಕು ಅಂದ್ರೆ ದೆವ್ವದ ನಿಜವಾದ ಮುಖ ತೋರಿಸ್ಬೇಕು. ಕನಸ? ಅಣ್ಣಯ್ಯಪ್ಪನವ್ರೆ, ತೊಂದರೆ ಇಲ್ಲ. ಯಾವಾಗಲೂ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಲ್ಲ, ಅದಕ್ಕೆ ಕನಸು ಬಂದಿರಬೇಕು. ಶಂಕರೇಶ್ವರ, ಅಣ್ಣಯ್ಯಪ್ಪನವ್ರಿಗೆ ಯಾನು ಆಗದಿರೋ ಥರ ನೀನೇ ನೋಡ್ಕೋಬೇಕು ತಂದೆ. ಗೌಡ್ರೆ ಅವ್ರು ಬರ್ತಾ ಇದಾರೆ, ನೀವು ಸುಮ್ಮನೆ ನಿಂತ್ಕೊಳ್ಳಿ ಇಲ್ಲೇ. ನಾವು ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಬಾಯಿ ಹಾಕಿದ್ರೆ ಬಾಯಿ ಮುದ್ದೆ ತುರ್ಕ್ಬಿಡ್ತೀವಿ ನೋಡು. ತುರ್ಕ್ತೀರಾ? ಸ್ವಲ್ಪ ತುರ್ಕಿ, ಹಂಗೆ ನುಂಗ್ಕೊಂಡ್ಬಿಡ್ತೀನಿ. ಗೌಡ್ರೆ, ನಾನ್ ಜಾನಿ ಏನಾದ್ರು ಈ ಕಡೆ ಬಂದಿದ್ರಾ? ಅವ್ರು ಯಾಕೆ ಇಲ್ಲಿಗೆ ಬಂದರು? ಇಲ್ವಲ್ಲ. ಬೆಳಿಗ್ಗೆ ಮನೆ ಬಿಟ್ಟು ಹೋದವರು ಇನ್ನೂ ಮನೆಗ್ ಬಂದಿಲ್ಲ, ಫೋನ್ಗೂ ಸಿಗ್ತಿಲ್ಲ. ಹೋಗಕ್ ಮುಂಚೆ ಎಲ್ಲಿ ಹೋಗ್ತೀನಿ ಅಂತ ಹೇಳಿ ಹೋಗಿರ್ಲಿಲ್ವಾ? ಏನು ಹೇಳಿರ್ಲಿಲ್ಲ, ಖುಷಿಯಾಗೆ ಹೋಗಿದ್ರು. ಲೇ ಮಾದ, ಗದ್ದೆ ಚೋರಿ ಹೋಗಿದ್ಯಲ್ಲ, ಅಲ್ಲೇನಾದ್ರು ನೋಡಿದ್ಯಾ? ಗದ್ದೆ ಜೋರಿಗೆ ಹೋದಾಗ ನನ್ನ ಗಂಡಸ್ರು ಯಾರು ಕಾಣೋದೇ ಇಲ್ಲ ಗೌಡ್ರೆ. ಯೋಗ್ಯ, ನಿನ್ನನ್ ಕೇಳ್ತೀನಿಲ್ಲ, ನನ್ ಮೆಟ್ ತಗೊಂಡ್ ನಾನೇ ಹೊಡ್ಕೋಬೇಕು. ಗೌಡ್ರೆ, ನಿಮ್ ಶಿಷ್ಯನ್ ಜೊತೆ ಆಮೇಲೆ ಜಗಳ ಮಾಡಿವ್ರಂತೆ. ಮೊದ್ಲು ನನ್ ಜಾನಿನ್ ಹುಡುಕ್ಸ್ಕೊಡಿ ಪ್ಲೀಸ್. ನಾನಿರೋವಾಗ ಜಾನಿಯವ್ರನ್ನ ಯಾಕೆ ಕೇಳ್ತೀರಿ? ಬಿಟ್ಬಿಡಿ. ಅಂದ್ರೆ ನಾನಿರೋವಾಗ ಜಾನಿಯವ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಿ? ಹುಡುಕಿಸ್ಕೊಡ್ತೀನಿ ಹಿಂದೆ. ಗೌಡ್ರೆ, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಅಯ್ಯೋ, ಭಯ ಪಡೋದೇನಿದೆ ಮುಜರ ಟೀಚರ್? ನಮ್ಮ ಹಳ್ಳಿ ಜನ ಒಳ್ಳೆ ಜನ. ಜಾನಿಯವ್ರು ಎಲ್ಲಾದ್ರೂ ಬಿದ್ದಿದ್ರು ಪಾನ್ಕ ಕುಡ್ಸಿ ಮದ್ಗೆ ಕುಡ್ಸಿ ಕರ್ಕೊಂಬರ್ತಾರೆ. ಆದ್ರೂ ನನ್ ಜಾನಿನ್ ನೋಡೋವರೆಗೂ ನಂಗೆ ಸಮಾಧಾನ ಆಗಲ್ಲ. ಪ್ಲೀಸ್ ನನ್ ಜಾನಿನ್ ಬೇಗ ಹುಡುಕಿಸ್ಕೊಡಿ. ನೀವು ನಮ್ಮ ಊರಿನ ಅತಿಥಿ, ನಿಮ್ಗೆ ನಿಮ್ಮ ಮನೆಯವ್ರಿಗೆ ಏನೂ ಆಗದೆ ಇರೋ ರೀತಿ ನೋಡ್ಕೊಳ್ಳೋದು ನಮ್ ಕರ್ತವ್ಯ ಅಲ್ವೇನ್ಲ? ಇಲ್ಲ ಅಂದ್ರೆ ನೀವು ಊರಿನ ಗೌಡ ಅನ್ಸ್ಕೊಳ್ಳೋದಕ್ಕೆ ಲಾಯಕ್ಕಿರಲ್ಲ. ಗೌಡ್ರೆ, ನೀವ್ ಹೀಗೆ ಮಾತಾಡ್ತಿರ್ತೀರೋ ಅಥವಾ ನನ್ ಜಾನಿನ್ ಹುಡುಕೊಡ್ತಿರೋ? ಅಯ್ಯೋ ಮುದ್ರ ಟೀಚರ್, ನೀವ್ ಏನು ಟೆನ್ಷನ್ ತಗೋಬೇಡಿ. ಲೇ ಮಾದ, ಈಗ್ಲೇ ಒಂದ್ 3 ಆಳುಗಳನ್ನ ಕರ್ಕೊಂಡೋಗಿ ಸುತ್ತಮುತ್ತ ಎಲ್ಲ ಹಳ್ಳಿಗಳಲ್ಲೂ ಹುಡುಕ್ಸ್ಕೊಂಬರ್ಲಾ? 3 ಬದಲು 4 ಜನ ಕರ್ಕೊಂಡು ಹೋಗ್ಲಾ? ಯಾಕ್ಲಾ? ಅಕಸ್ಮಾತ್ ಏನಾರ ಹೆಚ್ಚು ಕಡಿಮೆ ಆಗಿದ್ರೆ ಹೊತ್ಕೊಂಡು ಬರಕ್ಕೆ. ಏ ಹೆಕ್ಕತಿ ಮನೆ, ಈ ಜಾನಿ ಅವ್ರಿಗೆ ಮಂಡಿ ಪೆಟ್ಟಾಯಿ ಕ್ಯಾರಿ ದಡ ಅಂದೇಳಿ ಆಡಕ್ಕೆ ಹೋಯ್ ಯಾವ್ದಾದ್ರು ಕ್ಯಾರಿ ಹಾರ್ಕೊಂಡ್ರೆ ಹೆಂಗೆ? ನನಗೂ ಅದೇ ಅನುಮಾನ ಇನ್ಸ್ಪೆಕ್ಟ್ರೆ. ಬನ್ನಿ, ಯಾವ್ದಾದ್ರು ಕೆರೆ ಒಳಗಡೆ ಹುಡ್ಕೋಣ. ಹೌದು ಮಾರ, ನೀನು ಕಾಂಬು ಕೊಳ್ಳಿ ನೀರಾನಿ ನಮ್ನಿ ಇದ್ದೆ. ಯಾವ್ದಾದ್ರು ಕ್ಯಾರಿಗೆ ಹಾರಿ ಹುಡ್ಕ, ಸಿಕ್ಕರೆ ಹೇಳ, ಹಗ್ಗ ಹಾಕಿ ಎಳಿ. ಸಿಗದೆ ಹೋದ್ರೆ ನೀನು ನೀರಲ್ಲಿ ನೀರಾಯ್ಬಿಡ, ಬಂದು ಪಿಂಡ ಬಿಟ್ಟು ಹಿಂಗೆಂತ ಮರೆಯ ತಮಾಷೆ ಮಾಡಬೇಡ, ಬಾ ಹುಡ್ಕುವ. ಸಿಗದೆ ಇರೋರ್ನ ಎಲ್ಲಿಂತ ಹುಡ್ಕೋದು ಇನ್ಸ್ಪೆಕ್ಟ್ರೆ? ಏನಾದ್ರೂ ತಿನ್ನಕ್ ಕೊಟ್ಟಿದ್ರೆ ತಿನ್ಕೊಂಡಾದ್ರೂ ಹುಡುಕ್ಬೋದಾಗಿತ್ತು. ಮಧುರ ಅವ್ರೆ, ಇದಕ್ಕಿಂತ ಮುಂಚೆ ಯಾವತ್ತಾದ್ರೂ ಜಾನಿಯವ್ರು ಹಿಂಗೆ ಮನೆ ಬಿಟ್ಟು ಹೋಗಿದ್ರಾ? ಅಯ್ಯೋ, ಅವಾಗ ಹೀಗೆ ಹೋಗಿದ್ದಿದ್ರೆ ನಾನು ಇಷ್ಟೊಂದು ಭಯನೇ ಪಡ್ತಿರ್ಲಿಲ್ಲ. ಈಗಲೂ ಭಯ ಪಡಬೇಡಿ, ನಿಮಗೆ ಅಂತ ನಾವು ಅಂದ್ರೆ ಅಣ್ಣಯ್ಯಪ್ಪನವ್ರನ್ನ ಹುಡುಕೊಡೋದು ನನ್ನ ಜವಾಬ್ದಾರಿ ಎಂದಿ. ಬರಿಂಗ್ ಮಾಸ್ಟ್ರೆ, ಹುಡುಕಿ ಕಂಡಾಪಟ್ಟೆ ಸುಸ್ತಾಗಿದೆ. ತಿನ್ಲಿಕ್ಕಿಂತ ಆದ್ರೂ ಸ್ವಲ್ಪ ಸಿಕ್ಕಿದ್ರೆ ತಿಂದುಕೊಂಡು ಆಮೇಲೆ ಹುಡುಕಬಹುದಿತ್ತ ಅಂತ. ಅಡ ಪೆಪ್ಪಲ್ರೆ, ಸ್ವಲ್ಪ ಅನ್ಕೊಂಡು 3 ತಟ್ಟಿಗಾಗಷ್ಟು ತಿಂದಲ್ಲಪ್ಪ, ಇನ್ನು ಎಷ್ಟು ಬೇಕು? ಇನ್ನೊಂದು 3 ತಟ್ಟಿಗೆ ಆಗೋಷ್ಟು. ಇನ್ಸ್ಪೆಕ್ಟರ್, ಜಾನಿನ್ ಏನಾದ್ರು ನೋಡಿದ್ರಾ? ಇಲ್ಲ ಸುಂದ್ರಿ ಮೇಡಮ್, ನಾವು ಒಂದೊಂದು ಕೇರಿಯು 2 ಸಲ ಹುಡುಕಿತ್ತು, ಆರೂ ಸಿಕ್ಕಿಲ್ಲ. ಏ ರಾಕಿ ನಿಂತ್ಕೊ ಮಾರೆ. ಈ ಅಣ್ಣಯ್ಯಪ್ಪನವರು ಎತ್ತಾಗ ಹೊಂಟೋದ್ರಪ್ಪ. ಗೌಡ್ರೆ, ನಾನು ಇಲ್ಲೇ ಇದ್ದೀನಿ ಗೌಡ್ರೆ. ನೋಡಿ ಗೌಡ್ರೆ, ನನಗೋಸ್ಕರ ಎಲ್ಲರೂ ಹುಡುಕಿ ಬಿಸಿಲಲ್ಲಿ ಹೇಗೆ ಬಾಡೋಗಿದ್ದಾರೆ ಅಂತ. ಈಗಲಾದ್ರೂ ನಾನು ಸತ್ತೋಗಿದ್ದೀನಿ ಅಂತ ಹೇಳ್ಬಿಡಿ ಗೌಡ್ರೆ. ಗೌಡ್ರೆ, ನೀವೇನ್ ಹೇಳಲ್ಲ. ಜಾನಿ ಎಲ್ಲಿದಾರಂತ ನಿಮಗೆ ಗೊತ್ತಾ? ನಂಗೇನು ಗೊತ್ತಿಲ್ಲ. ನಿಮಗೆ ಗೊತ್ತಿಲ್ಲ ಅಂದ್ಮೇಲೆ ನನಗೆ ಎಲ್ಲಿಂದ ಗೊತ್ತಿತ್ತು? ಮತ್ ಯಾಕೆ ಬಾವು ನಾ 7 ಕಿಲೋ ಅಂತ ಬರ್ಕೊಂಬಂದ್ರಿ? ಅದನ್ನೆಲ್ಲ
ಹೇಳುವುದಕ್ಕೂ ಕೇಳುವುದಕ್ಕೂ ಈಗ ಸಮಯ ಇಲ್ಲ. ಬನ್ನಿ ಅಣ್ಣಪ್ಪನವ್ರನ್ನ ಹುಡ್ಕೋ. ಅಯ್ಯ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 ಯ್. ಶಾರುಖ್ ಖಾನ್ ಸಿಕ್ಲಿಲ್ಲಲ್ಲ, ಅದಕ್ಕೆ ಫಿರೋಜ್ ಖಾನಿನ ಮಂಡೆ ಬೊಂಡು ಹಾಳಾಗಿದೆ. ಕಮಾನ್ ಸರ್ಚ್. ಶ್ರೀ ರಾಮಚಂದ್ರ ಗೌಡ ಪಾಪ ಮಧುರ್ ಅವ್ರ ಮುಖನ ನೋಡಕ್ ಆಯ್ತಾ ಇಲ್ಲ. ನೀನ್ ನೋಡ್ಬೇಡ, ಕಣ್ಣು ಮುಚ್ಕೊಂಡು ನಾನು ನೋಡ್ಕೋತೀನಿ. ಲೋ ಗೌಡ, ಇನ್ನೊಂದ್ಕಿತ್ತ ನೀನೇನಾದ್ರೂ ಬೇರೆ ಹೆಂಗ್ಸ್ನ ನೋಡ್ದೆ ಅಂತ ಗೊತ್ತಾದ್ರೆ ನಿನ್ ಕಣ್ಕಿತ್ ನಾಯಿಗೆ ಹಾಕ್ಬಿಡ್ತೀನಿ. ಇದೇನು ಪಾರು, ಇಷ್ಟು ದಿನ ಶ್ರೀ ರಾಮ ಚಂದ್ರ ಗೌಡ ಅಂತ ಕರೀತಿದ್ದೆ. ಇವತ್ತು ನೋಡಿದ್ರೆ ಎಲ್ಲನೂ ಬಿಟ್ಬಿಟ್ಟು ಲೋ ಗೌಡ ಅಂದ್ಬಿಟ್ಟಿಲ್ಲವಾ? ನಾನ್ ಹೇಳಿದ್ದ ಹಂಗಲ್ಲ ಶ್ರೀ, ನೀನ್ ಇನ್ನೊಂದ್ಕಿತ್ತ ಬೇರೆ ಹೆಂಗಸ್ನ ಹಂಗ್ ನೋಡ್ಬಾರ್ದು ಅಂತ ಹೇಳ್ದಿ. ತೊಂದರೆ ಇಲ್ಲ. ಪಾಪ ಜಾನಿ ಅವರು ಅದೇನೋ ಫೋರಮ್ ಹೌಸ್ ಶುರು ಮಾಡ್ತೀನಿ ಅಂತ ಹೇಳ್ತಿದ್ರು. ಅದು ಫೋರಮ್ ಅಲ್ಲ, PVR ಅಲ್ಲ, ಫಾರ್ಮ್ ಹೌಸ್. ಹಿಡಿದ್ರೆ ಜಾಣ, ಅಷ್ಟೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಹೇಳ್ದೆ ನಾಪತ್ತೆ ಆಗ್ಬಿಟ್ಟವ್ರಲ್ಲ. ಪಾಪ ಮಧುರ್ ಅವ್ರ ಮುಖವನ್ನ ನೋಡಕ್ ಆಯ್ತಾ ಇಲ್ಲ. ನನಗೂ ಅಷ್ಟೇ ನೋಡು, ಈ ಸತ್ ಮಾತ್ರ ಲೋ ಗೌಡ ಅಂತ ಅನ್ಬೇಡ. ಅಲ್ಲ ಪಾರು, ಮಧುರ್ ಅವರು ಕಷ್ಟಪಟ್ಟು ದುಡ್ಕೊಂಬಂದು ಅಣ್ಣಯ್ಯಪ್ಪನವ್ರನ್ನ ಸಾಕ್ತಾ ಇದ್ರು. ಅವರು ನೆಮ್ಮದಿಯಾಗ ಉಂಡ್ಕೊಂಡು ತಿನ್ಕೊಂಡು ಹಟ್ಟಿಲ್ ಬಿದ್ಕೊಳ್ಳೋದು ಬಿಟ್ಬಿಟ್ಟು ಅದೇನೋ ಹಾಕಕ್ ಹೋಗಿ ಅದೇನೋ ಸಿಗಾಕೊಂಡ್ರು ಅಂತಾರಲ್ಲ, ಹಂಗ್ ಮಾಡ್ಕೊಂಡ್ಬಿಟ್ರು. ಇದೆಲ್ಲ ಅಪ್ಪನಿಗೆ ಬೇಕಿತ್ತಾ? ನಿಮಗ್ ನಿಮ್ ಜೊತೆಗಾರ ಜಾನಿ ಕಾಣಿಸ್ತಿಲ್ಲ ಅನ್ನೋದಕ್ಕಿಂತ ಮಧುರ್ ಅವ್ರ ಮೇಲೆ ಕಾಳಜಿನ ಜಾಸ್ತಿ ಆಗದೆ. ನಮಗೇನೋ ಹಂಗಿಲ್ಲಪ್ಪ, ನೀ ಹಂಗೆ ತಿಳ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ಶ್ರೀ, ಜಾನಿ ಅವ್ರನ್ನ ಹೆಂಗಾದ್ರೂ ಮಾಡಿ ಹುಡ್ಕೊಡವು. ಹೆಂಗು ಮಾಡಿ ಹುಡುಕೋದು? ಈಗ ಹುಡುಕ್ತಾ ಇಲ್ವಾ? ಸಿಕ್ಲಿಲ್ಲ ಅಂದ್ರೆ ಎಲ್ಲಿ ಹುಡುಕೋದು? ಗೌಡ್ರೆ, ಯಾಕ್ರಿ ಸುಳ್ಳು ಹೇಳ್ತೀರಾ? ನನ್ನಿಂದನೇ ಅಣ್ಣಯ್ಯಪ್ಪ ಅವ್ರು ಸತ್ತಿದ್ದು ಅಂತ ನಿಜ ಒಪ್ಕೊಂಬಿಡಿ. ಆಗಲ್ಲ 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 ಆಗಲ್ಲ, ನಾ ಹೇಳಲ್ಲ. ಬಾವು, ಏನಾಗಿದ್ದು ನಿಮ್ಗೆ? ಯಾಕೆ ಒಬ್ರೊಬ್ರೆ ಅರ್ಚ್ಕೊಂಡಿರಿ? ಹಂಗೇನಿಲ್ವಲ್ಲ. ಪಾಪ ಜಾನಿ ಅವ್ರು ಕಳ್ದೋಗಿರೋದನ್ನ ಸಾನೆ ಮನ್ಸ್ಕೊಚ್ಕೊಂಡ್ಬಿಟ್ಟಿದ್ದೀರಾ. ಅದಕ್ಕೆ ನೀವ್ ಹಿಂಗೆಲ್ಲ ಆಡ್ತಾ ಇರೋದು. ನೋಡಿ ಗೌಡ್ರೆ, ನಿಮ್ ಬಗ್ಗೆ ಏನೇನೋ ತಿಳ್ಕೊಂಡ್ಬಿಟ್ಟಿದ್ದಾರೆ. ಪಾಪ ಅವ್ರಿಗೇನ್ ಗೊತ್ತು ನೀವೇ ನನ್ನನ್ನ ಸಾಯಿಸಿದ್ದು ಅಂತ. ನಾನು ಯಾವಾಗ ನಿಮ್ಮನ್ನು ಸಾಯಿಸ್ತೀನಿ? ಬಾವು, ನೀವ್ ಯಾರನ್ನ ಸಾಯಿಸಿದ್ರಿ? ಅದು ಪರು, ಅಣ್ಣಪ್ಪನವ್ರನ್ನ ಕಳ್ಕೊಂಡ್ಬಿಟ್ಟಿನಲ್ಲ, ಆ ದುಃಖದಲ್ಲಿ ನಾ ಯಾರು ಮಾತಾಡ್ತವನೆ ಅಂತ ನನಗೆ ಗೊತ್ತಾಯ್ತಲ್ಲ. ಇನ್ನು ಶಿವತ್ ಇಲ್ಲೇ ಇದ್ರೆ ಏನಾದ್ರು ಎಡವಟ್ಟಾಗ್ಬಿಡ್ತದೆ.